ಸಂಪುಟದಲ್ಲಿ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಚಿವ ಎಸ್ ಪಾಟೀಲ್ ಈಗ ಪತ್ರವನ್ನ ಬರೆದಿದ್ದಾರೆ. ಏನೋ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಿ, ಸಂಪುಟದಲ್ಲಿ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಎಸ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಚಿವ ಎಸ್ ಪಾಟೀಲ್ ಪತ್ರವನ್ನ ಬರೆದಿರುವಂಥದ್ದು. 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ನೀಡಿ ಪ್ರಶಂಸೆಗೆ ಪಾತ್ರರಾಗಿ. ಡಿಕೆಶಿ, ನೀವು ತಾಯಿಯನ್ನ ದೇವರು ಅಂತ ನಂಬಿದ್ದೀರಿ, ನಿಮಗೆ ತಾಯಿಯ ಆಶೀರ್ವಾದದಿಂದ ಉನ್ನತ ಸ್ಥಾನ ಸಿಕ್ಕಿದೆ. ಜೊತೆಗೆ ರೈತರ ಪರವಾಗಿ ಕೆಲಸವನ್ನ ಮಾಡಿ ಅಂತ ಆ ಪತ್ರದಲ್ಲಿ ಬರೆಯಲಾಗಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಾದರಿಯನ್ನು ಅನುಸರಿಸಿ ಇಲ್ಲಿ ನೀವು ಸಂಪುಟದಲ್ಲೂ ಮಹಿಳಾ ಮೀಸಲಾತಿ ಬರಲಿ ಅಂತ ಎಸ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಸಂಪುಟದಲ್ಲಿ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಏನು ಡಿಕೆ ಶಿವಕುಮಾರ್ಗೆ ಮಾಜಿ ಸಚಿವ ಎಸ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಏನು JH ಪಾಟೀಲರ ಅವಧಿಯಲ್ಲಿ ಸಚಿವರಾಗಿದ್ದಂತಹ ಎಸ್ ಪಾಟೀಲ್ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ನೀಡಿ ಪ್ರಶಂಸೆಗೆ ಪಾತ್ರರಾಗಿ. ಡಿಕೆ ಶಿವಕುಮಾರ್ ಅವರೇ, ನೀವು ತಾಯಿಯನ್ನ ದೇವರು ಅಂತ ನಂಬಿದ್ದೀರಿ, ಹಾಗಾಗಿ ಈ ಬಾರಿ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ನೀಡಿ, ನಿಮಗೆ ತಾಯಿಯ ಆಶೀರ್ವಾದದಿಂದ ಉನ್ನತ ಸ್ಥಾನ ಸಿಕ್ಕಿದೆ. ಜೊತೆಗೆ ರೈತಪರ ಕೆಲಸವನ್ನ ಮಾಡಿ ಅಂತ ಪತ್ರದಲ್ಲಿ ಸಲಹೆ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಾದರಿಯನ್ನ ಇಲ್ಲಿ ನೀವು ಅನುಸರಿಸಿ ಸಂಪುಟದಲ್ಲೂ ಮಹಿಳಾ ಮೀಸಲಾತಿ ಬರಲಿ ಅಂತ ಎಸ್ ಪಾಟೀಲ್ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಏನು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇರುವಂಥದ್ದು. ಸಚಿವ ಸಂಪುಟದಲ್ಲಿ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಮಾಜಿ ಸಚಿವ ಎಸ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ ಹಿಂದೆ ನಾವೆಲ್ಲ ಇದ್ದಾಗ ಕನಿಷ್ಠ 4ರಿಂದ 5 ಮಂದಿ ಹೆಣ್ಮಕ್ಳು ಕ್ಯಾಬಿನೆಟ್ನಲ್ಲಿ ಇರ್ತಿದ್ರು. ಬಹುಶಃ ನಿಮ್ಮ ಸರ್ಕಾರದಲ್ಲಿ ಯಾರಾದರೂ ಬೇಕಾದ್ರೆ 50% ಹೆಣ್ಮಕ್ಳು ಅದರ ಅವರೆಲ್ಲ ಆಶೀರ್ವಾದದಿಂದ ಬಂದಿರೋದು. ಅದರಲ್ಲಿಯೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಏನಂದರೆ, ನಮ್ಮ ತಾಯಿಯ ಆಶೀರ್ವಾದದಿಂದ ನಮಗೆಲ್ಲ ಅಧಿಕಾರ ಬಂದಿದೆ. ಕರ್ನಾಟಕ ಜನಪರ ಮುಖ್ಯಮಂತ್ರಿ ಮತ್ತೊಂದು ಹೆಸರು ಡಿ ಕೆ ಶಿವಕುಮಾರ್ ಮೇಲೆ ನಿಮ್ಮ ಹೆಸರು ಬೀಳಬೇಕು. ಬಡವರಿಗೆ, ರೈತರಿಗೆ ಸಹಾಯ ಮಾಡಿರಿ. ಕನಿಷ್ಠ ನಿಮ್ಮ ಏನು ಮಂತ್ರಿಮಂಡಲದಲ್ಲಿ ಕನಿಷ್ಠ 4 ಮಂದಿ ಹೆಣ್ಮಕ್ಳನ್ನು ತಗೊಳ್ರಿ ಅನ್ನೋ ಸಲಹೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ. ನಮ್ಮ ರಾಜ್ಯದಲ್ಲಿ ಬಹುಶಃ ಹಿಂದೆ ನಾವೆಲ್ಲ ಏನೋ ಮಹಿಳಾ ಮಂತ್ರಿ ಕದನ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಆಕಾಂಕ್ಷಿ ಆಗಿದ್ದಾರೆ. ಈ ಬಾರಿ ಏನು DK ಕ್ಯಾಬಿನೆಟ್ನಲ್ಲಿ ರೂಪಕಲಾ ಶಶಿಧರ್ ಒಂದು ಕಡೆ ಇದ್ದಾರೆ, ಖನಿಜಾ ಫಾತಿಮಾ, ನಯನಾ ಮೋಟಮ್ಮ, ಉಮಾಶ್ರೀ ಇರುವಂಥದ್ದು. ಈ ಒಂದು ಮಹಿಳಾ ಮಂತ್ರಿ ಕದನ ಇರುವಂಥದ್ದು. ಮಹಿಳೆಯರಿಗೆ ಭಾರಿ ಅವಕಾಶ ಕೊಡಿ, ಅಟ್ಲೀಸ್ಟ್ 4 ಜನ ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಲಾಗ್ತದೆ. ಅದರಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಖನಿಜಾ ಫಾತಿಮಾ, ಜೊತೆಗೆ ನಯನಾ ಮೋಟಮ್ಮ, ಉಮಶ್ರೀ ಕೂಡ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ, ರೂಪಕಲಾ ಶಶಿಧರ್ KGFನಲ್ಲಿ, ಖನೀಜ್ ಫಾತಿಮಾ ಕಲಬುರಗಿ ಉತ್ತರ, ನಯನಾ ಮೋಟಮ್ಮ ಮೂಡಿಗೆರೆ, ಜೊತೆಗೆ ಉಮಶ್ರೀ ಪರಿಷತ್ ಸದಸ್ಯ ಆಗಿರುವಂಥದ್ದು. ಇವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಲಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಜೊತೆಗೆ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ, ನಮಗೆ ಮಂತ್ರಿ ಸ್ಥಾನ ಬೇಕು, ಸಚಿವರಾಗಬೇಕು ನಾವು ಅನ್ನುವಂಥ ಆಕಾಂಕ್ಷಿಗಳಾಗಿದ್ದಾರೆ. ಸಂಪುಟದಲ್ಲಿ 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಎಸ್ ಪಾಟೀಲ್, ಮಾಜಿ ಸಚಿವ ಎಸ್ ಪಾಟೀಲ್ ಪತ್ರ ಬರೆದಿದ್ರು. ಈ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ಮಹಿಳೆಯರಿದ್ದಾರೆ ಅಂತ ನೋಡೋದಾದರೆ,